ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಏನು 3991 ಹುದ್ದೆಗಳ ಒಂದು ನೇಮಕಾತಿಯ ಒಂದು ಪರೀಕ್ಷೆ ಬಂದುಬಿಟ್ಟು ಆಗಸ್ಟ್ 2ಕ್ಕೆ ನಡೆದಿತ್ತು. ಅದರ ಒಂದು ರಿಸಲ್ಟನ್ನು ಸಹ ನಿನ್ನೆ ತಾನೇ ಪ್ರಕಟ ಆಗಿದೆ ಸ್ನೇಹಿತರೆ. ಏನಪ್ಪ ಅಂತಂತಂದರೆ ಆ ರಿಸಲ್ಟನ್ನು ನೀವು ಇದುವರೆಗೆ ಚೆಕ್ ಮಾಡಿಲ್ಲ ಅಂತಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇದೆ. ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತೇಳಿ ಸಹ ನಿನ್ನೆ ನಾನು ವಿಡಿಯೋ ಮೂಲಕ ತಿಳಿಸಿದ್ದೀನಿ. ನೀವು ಆ ಒಂದು ವಿಧಾನಗಳನ್ನು ಅನುಸರಿಸುತ್ತಾ ಏನಪ್ಪ ಅಂತಂದರೆ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಓಕೆನಾ? ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬೇಕಾಗಿತ್ತು ಅಂದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೀವು ಜಾಯ್ನ್ ಆಗಿ ಅಲ್ಲಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ರಿಸಲ್ಟಲ್ಲಿ ನಿಮಗೆ ನಿನ್ನೆ ಏನಪ್ಪ ಅಂದರೆ ನೀವು ನೆಗೆಟಿವ್ ಆದ ನಂತರ ಎಷ್ಟು ಅಂಕಗಳು ಬಂದಿವೆ ಅಂತ ಅಲ್ಲಿ ಕಂಡಿರುತ್ತೆ, ಅದು ನಿಮ್ಮ ಒಂದು ಸ್ಕೋರ್. ಫಸ್ಟು ಎಷ್ಟು ಅಂಕಗಳನ್ನ ಪಡೆದಿದ್ದೀರಾ ಮತ್ತು ಎಷ್ಟು ನಿಮ್ಮ ಒಂದು ಸ್ಕೋರ್ ಆಗಿದೆ ಅಂಥೇಳಿ ಅಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಓಕೆನಾ? ಅಂದರೆ ಎಕ್ಸಾಂಪಲ್ಲು 100ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅಂಕ. ಓಕೆ, ಆನಂತರ ನಿಮ್ಮ ಒಂದು ಒಟ್ಟು ಗಳಿಸಿದ ಅಂಕಗಳು ಅಂಥೇಳಿ ಎಷ್ಟು ನೆಗೆಟಿವ್ ಎಲ್ಲ ತೆಗೆದು ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತೇಳಿ ತೋರಿಸುತ್ತೆ. ಅದು ನಿಮ್ಮ ಒಂದು ಸ್ಕೋರ್ ಆಗಿರುತ್ತೆ. ಅದರ ಆಧಾರದ ಮೇಲೆ ನಿಮ್ಮನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಪ್ಪ ಅಂದರೆ ಅಲ್ಲಿ ನೀವು ಯಾವುದಾದ್ರು ಯಾವ ಒಂದು ಕ್ವಶನ್ಗೆ ಸರಿ ಉತ್ತರ ಯಾವ್ದು ಹಾಕಿದ್ದೀರಾ ಮತ್ತು ರಾಂಗ್ ಆದರೆ -2.5 ನೆಗೆಟಿವ್ ತೆಗೆದಿದ್ದು ಸಹ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅತಿ ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಸಹ ಒಂದು ನೆನ್ಪಿಟ್ಕೋಬೇಕೇನಪ್ಪ ಅಂದರೆ ನಿಮ್ಮ ಅಂಕ ಮಿನಿಮಮ್ 30 ಬರಲೇಬೇಕು. ಓಕೆ, ನೋಟಿಫಿಕೇಷನಲ್ಲೂ ಇದೆ, ಮಿನಿಮಮ್ 30 ಅಂಕಗಳನ್ನ ಗಳಿಸಲೇಬೇಕಾಗತ್ತೆ. ನೀವು ಈ ಒಂದು ಪರೀಕ್ಷೆನ ಪಾಸ್ ಮಾಡಬೇಕು ಅಂತಂದರೆ ಮಿನಿಮಮ್ 30 ಅಂಕ ಬೇಕು. ಓಕೆ, ಹಂಗಂತ 30 ಅಂಕ ಬಂದಂಥವ್ರು ಎಲ್ಲರೂ ಸಹ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಓಕೆ, ಯಾಕಂತಂದರೆ ಅದು ಆ ಒಂದು ಜಿಲ್ಲೆಯ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮತ್ತು ಎಕ್ಸಾಮ್ ಬರೆದವರಂಥವ್ರ ಸಂಖ್ಯೆ ಮತ್ತು ಕ್ಯಾಟಗರಿ ವೈಸು ರಿಸರ್ವೇಷನ್ ವೈಸು ಏನಾಗುತ್ತೆ ಅಂತಂದರೆ ಕಟ್ ಆಫ್ ಬೇರೆ ಬೇರೆ ಆಗ್ತಾ ಹೋಗ್ತದೆ. ಬಟ್ ಈ 30ಕ್ಕಿಂತ ಕಡಿಮೆ ಬಂದರೂ ಆಗಲ್ಲ. ಯಾಕಂತಂದರೆ ಅವರು ಅಫಿಷಿಯಲ್ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ, ಮಿನಿಮಮ್ 30 ಅಂಕಗಳನ್ನ ಪಡ್ಕೋಬೇಕು ಅಂತೇಳಿ. ಇದೊಂದನ್ನು ನೀವು ಏನು ಮಾಡಬೇಕು ಅಂತಂದರೆ ಗಮನಿಸಬೇಕಾಗತ್ತೆ. ಓಕೆನಾ? ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ 1:5 ಜಿಲ್ಲಾವಾರು ಫಲಿತಾಂಶ ಯಾವಾಗ ಬರುತ್ತೆ ಅಂತೇಳಿ ಈಗ ನಾವು ನೋಡ್ತಾ ಹೋಗೋಣ. ಈಗ ಬಂದುಬಿಟ್ಟು ನಿಮಗೆ 1:5 ಜಿಲ್ಲಾವಾರು ಫಲಿತಾಂಶ ಯಾವಾಗ ಬರುತ್ತೆ ಎಂಬುದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ ಈಗಾಗಲೇ ರಿಸಲ್ಟನ್ನು ಬಿಟ್ಟಿದ್ದಾರೆ, ಯಾರ್ದು ಎಷ್ಟು ಅಂಕ ಅಂತೇಳಿ ನೀವು ನೋಡ್ಕೋಬೋದು. ಆನಂತರ ಏನಪ್ಪ ಅಂದರೆ 2 ದಿನ ಅವಕಾಶನೂ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕಿದ್ದರೆ ನೀವು ಸಲ್ಲಿಸ್ಬೋದು. 17ನೇ ತಾರೀಕು ಅಂತಂದರೆ ನಾಳೆವರೆಗೂ ಸಹ ಅವಕಾಶ ಇದೆ. ಓಕೆನಾ? ನೀವು ಆಕ್ಷೇಪಣೆ ಸಲ್ಲಿಸಿದ ನಂತರ ಏನು ಮಾಡ್ತಾರೆ ಅಂತಂತಂದರೆ ನೆಕ್ಸ್ಟು ರಿಸಲ್ಟನ್ನು ಬಿಡ್ತಾರೆ ಮತ್ತೆ. ಓಕೆ, ಇದು ರಿಸಲ್ಟ್ ಮತ್ತು ಡಿಸ್ಟಿಕ್ ವೈಸ್ ಬಿಡ್ತಾರೆ. ಜಿಲ್ಲಾವಾರು ನೀವು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಅಂತೇಳಿ ಗೊತ್ತಾಗತ್ತೆ. ಓಕೆ, ಯಾರು ಹೈಯೆಸ್ಟ್ ಪಡ್ಕೊಂಡಿದ್ದಾರೆ ಮತ್ತು ಯಾರ್ದು ಎಷ್ಟು ಕಟ್ ಆಫ್ ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಹೆಚ್ಚು ಜನ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, ಆನಂತರ ಬಂದುಬಿಟ್ಟು ನಿಮ್ಗೆ ಏನಪ್ಪ ಅಂದರೆ 1:5 ರಿಸಲ್ಟನ್ನು ಬಿಟ್ಟು ಫಿಸಿಕಲ್ಗೆ ಜಿಲ್ಲಾವಾರು 1:5 ರಿಸಲ್ಟ್ ಬರುತ್ತೆ. ಆ 1:5 ರಿಸಲ್ಟಲ್ಲಿ ಯಾರು ಇರ್ತಾರೋ ಅವರೆಲ್ಲ ಫಿಸಿಕಲ್ಗೆ ಸೆಲೆಕ್ಟ್ ಆದ ಹಾಗೆ. ಓಕೆ, ಈ 1:5 ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಈಗೇನಾಗಿದೆ ಅಂತಂದರೆ ನೆಕ್ಸ್ಟು ಡಿಸ್ಟಿಕ್ ವೈಸ್ ರಿಸಲ್ಟ್ ಬರಬೇಕು, ಅದು ಈ ವಾರದಲ್ಲಿ ಬರುತ್ತೆ. ಓಕೆ, 1:5 ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಅದು ಸಹ ಇದೇ ವಾರದಲ್ಲಿ ಬರುವಂಥ ಚಾನ್ಸಸ್ ಇದೆ. ತಪ್ಪಿದಲ್ಲಿ ನೆಕ್ಸ್ಟ್ ವಾರ 100% ಬರುವಂಥ ಚಾನ್ಸಸ್ ಹೈ ಇದೆ. ಓಕೆ, ಈ ವಾರ ಅಥವಾ ಮುಂದಿನ ವಾರದಲ್ಲಿ, ಯಾಕಂತಂದರೆ ಇನ್ನೂ ಮಧ್ಯದಲ್ಲಿ ಇನ್ನೊಂದು ರಿಸಲ್ಟ್ ಬರುವಂಥದ್ದು ಬಾಕಿ ಇದೆ, ಏನಂದರೆ ಜಿಲ್ಲಾವಾರು ರಿಸಲ್ಟ್. ಅದಾದ ನಂತರ ಫಿಸಿಕಲ್ಗೆ ಕ್ವಾಲಿಫೈ ಆದಂಥ ಅಂಕಗಳನ್ನ ಫಿಸಿಕಲ್ಗೆ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಬಿಡ್ತಾರೆ. ಅದು ಬಂದುಬಿಟ್ಟು ಏನಪ್ಪ ಅಂತಂದರೆ ಮುಂದಿನ ವಾರದಲ್ಲಿ ಬರುವಂಥ ಚಾನ್ಸ್ ಇದೆ. ಇಲ್ಲ ಅಂತಂದರೆ ಈ ವಾರದ ಎಂಡಲ್ಲಿ ಬರುವಂಥ ಚಾನ್ಸು ಇದೆ. ಓಕೆ, ಇನ್ನೊಂದು 2-3 ದಿನದಲ್ಲಿ ನಿಮಗೆ ಜಿಲ್ಲಾವಾರ ರಿಸಲ್ಟ್ ಬಿಟ್ಟು ಆನಂತರ ಶನಿವಾರ ಅಥವಾ ಸೋಮವಾರ ನಿಮ್ಗೆ ಏನು ಮಾಡ್ಬೋದು ಅಂತಂದರೆ 1:5 ರಿಸಲ್ಟನ್ನು ಸಹ ಬಿಡಬಹುದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗಾಗಲೇ ನಾವು ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ಡೇಟ್ಸ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಅಂದರೆ ಫಿಸಿಕಲ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಎಂಬುದನ್ನು ನಾವು ಈಗ ತಿಳ್ಕೊತ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಏನಪ್ಪ ಅಂದರೆ ಇವತ್ತು ಡೇಟ್ ಬಂದುಬಿಟ್ಟು 16, ನಾಳೆವರೆಗೂ ಸಹ ಇನ್ನೂ ಏನಪ್ಪ ಅಂತಂದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಪ್ಪ ಅಂದರೆ ಅವಕಾಶ ಇದೆ, ಏನು ರಿಸಲ್ಟ್ ಬಗ್ಗೆ. ಅದಾದ ನಂತರ ರಿಸಲ್ಟ್ ಆನಂತರ 1:5 ಜಿಲ್ಲಾವಾರು ರಿಸಲ್ಟ್ ಬರೋದಕ್ಕೆ ಮಿನಿಮಮ್ ಅಂದರೂ ಸಹ 1 ವಾರ ಆಗಬಹುದು. ಅಂದರೆ ಇದೇ ವಾರ ಅಂದ್ಕೊಳ್ಳಿ.
ಇದೇ ವಾರ ಅಂದ್ಕೊಂಡ್ರು ಎಕ್ಸ್ಪೆಕ್ಟೆಡಾಗಿ ನಿಮಗೆ ಹೋಗುವಂಥದ್ದು 20 ಅಥವಾ 22 ಈ ಒಂದು ಏನಪ್ಪ ಅಂತಂದರೆ ಡೇಟ್ ಒಳಗೆ ರಿಸಲ್ಟ್ ಬರ್ಬೋದು. 25 ಒಳಗಾಗಿ, 24 ಒಳಗಾಗಿ ಅಥವಾ 22 ಒಳಗಾಗಿನೇ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ತಿಂಗಳು ಉಳಿಯೋದು 5ರಿಂದ 8 ದಿನಗಳು ಮಾತ್ರ. ಈ 5ರಿಂದ 8 ದಿನದಲ್ಲಿ ನಿಮಗೆ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಿಟ್ಟು ಏನಪ್ಪ ಅಂತಂದರೆ ಫಿಸಿಕಲ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ ಫಿಸಿಕಲ್ ಅಡ್ಮಿಟ್ ಕಾರ್ಡಿಗೂ ಮತ್ತು ಫಿಸಿಕಲ್ ಸ್ಟಾರ್ಟ್ ಆಗೋದಕ್ಕೂ ಮಿನಿಮಮ್ ಅಂತಂದರೂ 5 to 7 ಡೇಸ್ ಟೈಮ್ ಇದ್ದೇ ಇರ್ತದೆ. ಓಕೆ, ಆ ಒಂದು ಮಾದರಿಯಲ್ಲಿ ನೋಡೋದಾದರೆ ಎಕ್ಸ್ಪೆಕ್ಟೆಡಾಗಿ ನಿಮ್ಮ ಒಂದು ಫಿಸಿಕಲ್ ಬಂದುಬಿಟ್ಟು ಸೆಪ್ಟೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು ಎಕ್ಸ್ಪೆಕ್ಟೆಡ್ ಮಾಹಿತಿಯಾಗಿರುತ್ತೆ. ಸೆಪ್ಟೆಂಬರಲ್ಲಿ ನಿಮ್ಮ ಒಂದು ಫಿಸಿಕಲ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗ್ಬೋದು. ಓಕೆನಾ, ಹೇಳೋಕ್ಕಾಗಲ್ಲ, ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಏನಪ್ಪ ಅಂತಂದರೆ ಸ್ಟಾರ್ಟ್ ಆಗಬಹುದು. ಬಟ್ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗುವಂಥದ್ದು ಹೇಳಿದ್ನಲ್ಲ, ಇಷ್ಟೆಲ್ಲ ಪ್ರೊಸೆಸ್ ಇದೆ. ಹಾಗಾಗಿ ಚಾನ್ಸಸ್ ಕಡಿಮೆ ಇದೆ. ಓಕೆ, ಎಷ್ಟು ಸ್ಪೀಡ್ ಮಾಡಿದ್ರೂ ಚಾನ್ಸಸ್ ಬಹಳ ಕಡಿಮೆ ಇದೆ. ಬಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ಬಂದುಬಿಟ್ಟು ಕೆಟಗರಿ ವೈಸು ಮೇಲ್ ಆ್ಯಂಡ್ ಫಿಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಇದು ಬಂದುಬಿಟ್ಟು ಫಿಸಿಕಲ್ಗೆ ಎಕ್ಸ್ಪೆಕ್ಟೆಡ್ ಮಾಹಿತಿ ಆಗಿರುತ್ತೆ. ಓಕೆ, ಇಷ್ಟು ಮಾರ್ಕ್ಸ್ ಬಂದರೆ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ. ನಾನು ನಿನ್ನೆ ನಮ್ಮ ಒಂದು ವಿಡಿಯೋದ ಒಂದು ಕಾಮೆಂಟಲ್ಲೇ ನೋಡಿದಾಗ ಏನಪ್ಪ ಅಂತಂದರೆ ಯಾವುದೇ ಡಿಸ್ಟ್ರಿಕ್ ಆಗಲಿ 50 ಅಂಕಗಳು ಅಕ್ಕಪಕ್ಕನೇ ಇವೆ. 40, 50, ಅದಕ್ಕಿಂತ ಕಡಿಮೆ ಅಂತಂದರೆ 30. ಈ ಒಂದು ರೇಂಜಲ್ಲಿ ಜಾಸ್ತಿ ಇವೆ, 30, 40, 50. ಈ 30, 40, 50 ಏನಪ್ಪ ಅಂದರೆ ಫಿಸಿಕಲ್ನ ಕಟ್ ಆಫ್ ಸಹ ನಾವು ನೋಡ್ಬೋದು 1:5 ರಿಸಲ್ಟ್ ಬಿಟ್ಟಾಗ. ಕೆಲವೊಂದು ಡಿಸ್ಟಿಕಲ್ಲಿ ಹೆಚ್ಚು ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೆಡಾಗಿ ಮೀಡಿಯಮ್ ರೇಂಜ್ ಒಂದು ಏನಪ್ಪ ಅಂತಂದರೆ ಕಾಂಪಿಟೇಷನ್ ಇರುವಂತಹ ಡಿಸ್ಟಿಕ್ಗಳಲ್ಲಿ ಏನಾಗುತ್ತೆ ಅಂತಂತಂದರೆ 50, 45 ಈ ಒಂದು ರೇಂಜಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಕಟ್ ಆಫ್ ನಿಲ್ಲುತ್ತೆ, ಮೇಲು ಮತ್ತು ಫೀಮೇಲು. ನಿಮ್ಮದೇನಾದರೂ 40+, 45+, 50+ ಇತ್ತು ಅಂತಂದರೆ ಫಿಸಿಕಲ್ ಸ್ಟಾರ್ಟ್ ಮಾಡಿ. ಇನ್ನೊಂದು ಹೇಳ್ತಾಯಿದ್ದೀನಿ, ಫಿಸಿಕಲ್ ಬರುತ್ತೆ ಅಂತ 100% ಹೇಳೋಕ್ಕಾಗಲ್ಲ, ಬಟ್ ಬರಬಹುದು. ನಿಮ್ಮ ಒಂದು ಡಿಸ್ಟಿಕ್, ನಿಮ್ಮ ಒಂದು ಕ್ಯಾಟಗರಿ, ನಿಮ್ಮೊಂದು ರಿಸರ್ವೇಷನ್ ಮೇಲೆ ಆಧಾರವಾಗಿರುತ್ತೆ. ಕೆಲವೊಂದು ಡಿಸ್ಟಿಕ್ಕಲ್ಲಿ 30+ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಓಕೆ, 30+ ಹೋಗುತ್ತಾ ಅಂತ ಹೇಳೋದಕ್ಕೂ ಸಹ ಆಗಲ್ಲ. ಬಟ್ ಎಲ್ಲರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಓಕೆ, ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಮಿನಿಮಮ್ 30 ಇರಲೇಬೇಕು. ಅದು ನೋಟಿಫಿಕೇಷನಲ್ಲಿದೆ, ನೋಡಿದ್ರೆ ಅಂತ ಭಾವಿಸ್ತೇನೆ ನೀವು ಸಹ. ಹಾಗಾಗಿ ಮಿನಿಮಮ್ 30 ಇದ್ದಂಥವ್ರು ಪಾಸ್ ಆದ ಹಾಗೆ ಅಂತಂದರೆ ಸೆಲೆಕ್ಷನ್ ಅಲ್ಲ, ಬಟ್ ನೀವು ಎಕ್ಸಾಮ್ನ ಪಾಸ್ ಮಾಡಿದ ಹಾಗೆ ಅಂತೇಳಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಕೆಟಗರಿ ವೈಸು ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳೋದಾದರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಹೆಚ್ಚು ಹೋಗ್ಬೋದು, ಓಕೆ, ಕಡಿಮೆ ಹೋಗೋ ಚಾನ್ಸಸ್ಸು ಇರ್ಬೋದು, ಬಟ್ ಹೆಚ್ಚು ಹೋಗ್ಬೋದು. ಬಟ್ ಇದು ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಪ್ರಕಾರ ಹೇಳ್ತಾಯಿದ್ರೆ ಮೇಲು ಯಾವುದೇ ಒಂದು ಡಿಸ್ಟಿಕ್ಕೇ ಆಗಿರಲಿ ಮಿನಿಮಮ್ 50 to 55+ ಇತ್ತು ಅಂದರೆ ಸೆಲೆಕ್ಟ್ ಆಗುವ ಚಾನ್ಸ್ ಹೈ ಇದೆ. ಓಕೆ, ಇನ್ನೊಂದು ಏನಪ್ಪ ಅಂದರೆ ಫೀಮೇಲು 45ರಿಂದ 50 ಈ ಒಂದು ಮಧ್ಯದಲ್ಲಿದ್ದರೆ ನೀವು ಸಹ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಹೈ ಇದೆ. ಬಟ್ ಇನ್ನೊಂದು ಹೇಳ್ತೀನಿ, ಇದಕ್ಕಿಂತ ಕಡಿಮೆನೂ ಹೋಗ್ಬೋದು, ಇದಕ್ಕಿಂತ ಹೆಚ್ಚು ಹೋಗ್ಬೋದು. ಅದು ನಿಮ್ಮ ಒಂದು ಡಿಸ್ಟಿಕ್ಕು, ನಿಮ್ಮ ಒಂದು ರಿಸರ್ವೇಷನ್ನು, ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದು ಎಕ್ಸ್ಪೆಕ್ಟೆಡ್ ಮಾಹಿತಿ ಮಾತ್ರ, ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಬಟ್ ಇದು ಎಕ್ಸ್ಪೆಕ್ಟೆಡ್ ಮಾಹಿತಿ. ಮಿನಿಮಮ್ ಇಷ್ಟಿದ್ದವರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೈ ಇದೆ. ನೀವೇ ಬೇಕಾದರೆ ಎಲ್ಲ ಕಡೆ ನೋಡ್ಬೋದು, ನಿಮ್ಮ ಸ್ನೇಹಿತರಿಗೂ ಕೇಳ್ಬೋದು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ನಾ ಹೇಳೋದೇನಪ್ಪ ಅಂತಂದರೆ 45+ ಫೀಮೇಲು ಮತ್ತು ಮೇಲು 50+ ಇದ್ದರೆ ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೂ ಕಡಿಮೆ ಇದ್ದವರು ಸಹ ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ಮಿನಿಮಮ್ 30 ಇರಲೇಬೇಕು. ಬಟ್ 30ಕ್ಕಿಂತ ಹೆಚ್ಚು ಎಷ್ಟಾದರೂ ಹೋಗ್ಬೋದು, ಕಟ್ ಆಫು 50 ಹೋಗ್ಬೋದು, 60 ಅಷ್ಟೊಂದು ಮಟ್ಟಕ್ಕೆ ಹೋಗಲ್ಲ ಅಂದ್ಕೊಳ್ತೀನಿ. ಬಟ್ 50+ ಮೇಲ್ಗೆ ಹೋಗ್ಬೋದು, 45+ ಫೀಮೇಲ್ಗೂ ಹೋಗ್ಬೋದು. ಇದಕ್ಕಿಂತ ಹೆಚ್ಚು ಹೋಗ್ಬೋದು. ಅದು ನಿಮ್ಮ ಡಿಸ್ಟಿಕ್ಕು, ನಿಮ್ಮೊಂದು ಕ್ಯಾಟಗರಿ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸ್ನೇಹಿತರೆ. ಓಕೆ, ಇಷ್ಟು ಮಾರ್ಕ್ಸ್ ಬಂದರೆ ಫಿಸಿಕಲ್ಲು ಸಹ ಸ್ಟಾರ್ಟ್ ಮಾಡ್ಬೋದು. ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ನಿಮ್ಮ ಕಾಮೆಂಟ್ ಮತ್ತು ನಿಮ್ಮ ಒಂದು ಯಾವ ಒಂದು ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಿದ್ರಿ ಎಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.